Hello everyone. I hope you have been learning. Welcome back to our Arivu Tutorials Spoken English classes, class 24. Already you know types of tense. In this one, further four classifications are there. Already I have been taught in the previous classes. ಅಂದರೆ ನಿಮಗೆ 3 ಟೆನ್ಸ್ ಇದೆ ಅಂತ ಗೊತ್ತು. ಆ 3 ಟೆನ್ಸಲ್ಲಿ ಒಂದೊಂದರಲ್ಲೂ ಸಹ ನಾಲ್ಕು ಡಿವೈಡ್ಸ್ ಇದೆ ಅಂತ ಗೊತ್ತು. ಅದರಲ್ಲಿ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಯಸ್ ಆಲ್ಸೋ, ರೈಟ್? ಇವತ್ತು ನಾನು ನಿಮಗೆ ಇವೆರಡೂ ಕಂಬೈಂಡ್ ಮಾಡಿ ಯಾವ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ಸಿಚುಯೇಷನ್ ವೈಸ್ ಅಂತೇಳಿ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಟೆನ್ಸು ಹೇಳಬೇಕಾದ್ರೆ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೇಗೆ ಬರುತ್ತೆ ಅಂತಲೂ ಸಹ ನಾನು ನಿಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದೆ, ರೈಟ್? ಈಗ ನಿಮಗೆ ಈ ಎರಡೂ ಮಿಕ್ಸ್ ಮಾಡಿ ಹೇಳ್ಕೊಡೋಕ್ಕಿಂತ ಮುಂಚೆ ಇದಿಷ್ಟೇ ಅನ್ನಿಸ್ಬಾರ್ದಲ್ವಾ? ಹಾಗಾಗಿ ನಾನು ಇಫ್ ಕ್ಲಾಸ್ನ ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ದ ವರ್ಡ್ ಇಫ್ ಯಾವಾಗ ಯೂಸ್ ಮಾಡೋದು ಅಂಥೇಳಿ. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟೆ ನಾನು ನಿಮಗೆ ಅರ್ಥ ಹೇಳ್ತೀನಿ, ಆಗ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಇಫ್ ಯು ಆರ್ ನಾಟ್ ಗೋಯಿಂಗ್ ದೇರ್, ಐ ಆಮ್ ಆಲ್ಸೋ ನಾಟ್ ಗೋಯಿಂಗ್ ಆರ್ ಕಮ್ಮಿಂಗ್ ಅಂತ ಹಾಕ್ಬೋದು. ಅಂದರೆ ನೀನು ಅಲ್ಲಿ ಹೋಗದಿದ್ದರೆ ನಾನು ಹೋಗೋದಿಲ್ಲ. ನೋಡಿ, ಹೋಗದಿದ್ದರೆ ಅಂದರೆ ವರ್ಬ್ ಜೊತೆಗೆ ಹಾಕುವಂಥದ್ದು. ನೀವು ಯಾವ ಟೆನ್ಸ್ಗಾದರೂ ಬಳಸ್ಕೋಬೋದು ಇಫ್ ಅನ್ನೋದು. ಈಗ ನಾನು ಪ್ರೆಸೆಂಟ್ ಟೆನ್ಸು ಮತ್ತು ಪಾಸ್ಟ್ ಟೆನ್ಸ್ ನಿಮಗೆ ಗೊತ್ತಿರೋದ್ರಿಂದ ಅದರಲ್ಲೇ ಬಳಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಒಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಇಫ್ ಯು ಆರ್ ನಾಟ್ ಗೋಯಿಂಗ್ ದೇರ್, ಐ ಆಮ್ ಆಲ್ಸೋ ನಾಟ್ ಗೋಯಿಂಗ್. ನೀನು ಅಲ್ಲಿಗೆ ಹೋಗದಿದ್ದರೆ ನಾನು ಹೋಗಲ್ಲ. ಸೆಕೆಂಡ್ ಒನ್ ಬರೋಣ. ಇಫ್ ಈಸ್ ಎ ಗುಡ್ ಬಾಯ್, ವೈ ಈಸ್ ಈ ಬೀಟಿಂಗ್ ಹರ್? ಇಲ್ಲಿ ನಾವು ಬೇಕಾದ್ರೆ ದ್ಯಾನ್ ಅಂತಲೂ ಹಾಕೋಬೋದು, ನಾನು ಕಾಮ ಹಾಕಿದ್ದೀನಿ. ಇಫ್ ಈಸ್ ಎ ಗುಡ್ ಬಾಯ್, ಅವನು ಒಳ್ಳೆ ಹುಡುಗ ಆಗಿದ್ರೆ ದ್ಯಾನ್ ವೈ ಈಸ್ ಈ ಬೀಟಿಂಗ್ ಹರ್, ಏನಕ್ಕೆ ಹೊಡಿತಿದ್ದಾನೆ ಮತ್ತು ಅವಳನ್ನ ಅನ್ನೋ ಥರ. ಇಫ್ ಸುಮಾಸ್ ಫಾದರ್ ಈಸ್ ಕಮಿಂಗ್ ಟು ದ ಸ್ಕೂಲ್ ಫಾರ್ ಅಡ್ಮಿಷನ್, ಯು ಆಲ್ಸೋ ಗೋ ವಿತ್ ದೆಮ್, ಕನ್ವೇ ಮೈ ವಿಶಸ್ ಟು ದೆಮ್ ಅಂತ ಹೇಳೋದು. ಅಂದರೆ ಸುಮಾಸ್ ಫಾದರ್ ಏನಾದರೂ ನಿಮ್ಮ ಜೊತೆ ಬರ್ತಿದ್ದರೆ ಅಂತ ಬಂತು ನೋಡಿ. ಏನಕ್ಕೋಸ್ಕರ? ಅಡ್ಮಿಷನ್ಗೋಸ್ಕರ. ಈ ಫಾರು ಪ್ರಿಪೋಸಿಷನ್ಸ್ ಯಾವ ಥರ ಹಾಕೋದಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಯು ಆಲ್ಸೋ ಗೋ ವಿತ್ ದೆಮ್, ನೀನು ಅವ್ರ ಜೊತೆ ಹೋಗು. ಹಾಗೆ ನನ್ನ ವಿಶಸ್ನ ತಿಳಿಸ್ಬಿಡು, ನನ್ನ ನಮಸ್ಕಾರಗಳನ್ನ ತಿಳಿಸು, ನಾನು ಕೇಳಿದೆ ಅಂತ ಹೇಳು ಅಂತ ಹೇಳ್ತೀವಲ್ಲ, ಆ ಥರ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಯಾರಿಗೆ? ಸುಮಾಸ್ ಫಾದರ್ಗೆ. ಯಾರ ಹತ್ರ? ಇಲ್ಲಿ ಮಗನೋ ಮಗಳೋ ಯು ಅಂತೇಳಿ ಕೊಟ್ಟಿದ್ದೀನಿ. ಅರ್ಥ ಆಯ್ತು ಅನಿಸುತ್ತೆ. ಸೊ ಲಾಸ್ಟ್ ಒನ್. ಇಫ್ ಐ ವಾಸ್ ನಾಟ್ ದೇರ್, ಈ ವಾಸ್ ಕ್ರೈಯಿಂಗ್ ಕಂಟಿನ್ಯೂಸ್ಲಿ. ನಾನೇನಾದರೂ ಅಲ್ಲಿಲ್ದಿದ್ದರೆ ಆಗೋಗಿರೋದು ನೋಡಿ, ವಾಸ್ ಹಾಕಿರೋದು ಪಾಸ್ಟ್ ಕಂಟಿನ್ಯೂಸ್. ಈ ವಾಸ್ ಕ್ರೈಯಿಂಗ್ ಕಂಟಿನ್ಯೂಸ್ಲಿ, ಅವನು ಅಳ್ತಾನೇ ಇರ್ತಿದ್ದ. ನಾನೇನಾದರೂ ಅಲ್ಲಿ ಇರ್ತಿದ್ದರೆ ನೋಡಿ, ಇದ್ದಿದ್ರೆ ಅಂತ ಬಂತು. ಸೊ ಈ ವಾಸ್ ಕ್ರೈಯಿಂಗ್ ಕಂಟಿನ್ಯೂಸ್ಲಿ, ಅವನು ಅಳ್ತಾನೇ ಇರ್ತಿದ್ದ, ನಾನು ಇದ್ದಿದ್ದಕ್ಕೆ ಸರೋಯ್ತು ಅನ್ನೋ ಥರ ಹೇಳೋದು. ನೋಡಿ, ಯಾವುದು ಈ ಥರ ಸ್ಪೆಷಲ್ ವರ್ಡ್ಸ್ ಹೇಳ್ಕೊಡ್ತಿದ್ದೀನೋ ಇಷ್ಟಿಷ್ಟೇ ಅಲ್ಲ, ನಾನು ಸಂದರ್ಭಕ್ಕೆ ತಕ್ಕನಾಗಿ ಹಾಕ್ತಾ ಹೋಗ್ತೀನಿ, ನಿಮಗೆ ಅರ್ಥನೂ ಮಾಡಿಸ್ತಾ ಹೋಗ್ತೀನಿ ಕನ್ನಡದಲ್ಲಿ ಹೇಳಿ. ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಬಳಸೋದು ಅಂಥೇಳಿ. ಓಕೆ, ಈಗ ನಾವು ಸಿಚುಯೇಷನ್ಸ್ನ ಸ್ಟಡಿ ಮಾಡೋಣ. ಯಾವೆರಡು ಕಂಬೈನ್ ಮಾಡಿ? ಪಾಸ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸ್ ಎರಡೂ ಕಂಬೈಂಡ್ ಮಾಡಿ ಯಾವ ಥರ ಸೆಂಟೆನ್ಸ್ ಮಾಡೋದು, ಉದ್ದನೆ ಸೆಂಟೆನ್ಸ್ ಮಾಡೋದು, ಕಂಟಿನ್ಯೂಯಸ್ ಆಗಿ ಫ್ಲೋ ಅಲ್ಲಿ ಯಾವ ಥರ ಮಾತಾಡೋದು ಅಂಥೇಳಿ ಹೇಳ್ಕೊಡ್ತೀನಿ. ಯಾರ್ಯಾರು ಕ್ಲಾಸ್ 1ನಿಂದ ಪ್ರೆಸೆಂಟ್ ಕಂಟಿನ್ಯೂಯಸ್ ಬಗ್ಗೆ ಮತ್ತು ಪಾಸ್ಟ್ ಕಂಟಿನ್ಯೂಯಸ್ ಬಗ್ಗೆ ಕಲಿತಾ ಬಂದಿದ್ದೀರಾ ಅವ್ರಿಗೆ ಇದು ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಒನ್. ಶಿವ, ಕಮ್ ಹಿಯರ್. ಶಿವ, ಬಾ ಇಲ್ಲಿ. ಗೆಟ್ ಮೈ ಕ್ಲಾಸ್ ವರ್ಕ್. ನೋಡಿ, ತೊಗೊಂಡು ಬಾ ನನ್ನ ಕ್ಲಾಸ್ ವರ್ಕ್. ವಿಚ್ ಈಸ್ ದೇರ್ ಇನ್ ಯುವರ್ ರೂಮ್. ನಿನ್ನ ರೂಮಲ್ಲಿ ಇದೆಯಲ್ಲ ನನ್ನ ಕ್ಲಾಸ್ ವರ್ಕು, ಅದನ್ನು ತೊಗೊಂಡು ಬಾ. ಬಿಕಾಸ್, ಏಕೆಂದರೆ ಐ ಆಮ್ ರೈಟಿಂಗ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕ್ನ ಬರೀತಿದ್ದೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕಂಪ್ಲೀಟ್ ಫಾರ್ ದ ಅಪ್ಕಮಿಂಗ್ ಟೆಸ್ಟ್, ಅಂದರೆ ಬರೋ ಟೆಸ್ಟಿಗೆ
ಇದು ತುಂಬ ಇಂಪಾರ್ಟೆಂಟು, ನಾನು ಕಂಪ್ಲೀಟ್ ಮಾಡಲೇಬೇಕು. ಹಾಗಾಗಿ ಶಿವ, ನೀನು ಹೋಗ್ಬಿಟ್ಟು ನಿನ್ನ ರೂಮಲ್ಲಿರೋ ನನ್ನ ಬುಕ್ಕು ಅಥವಾ ಕ್ಲಾಸ್ ವರ್ಕ್ನ ತರ್ತೀಯಾ ಅಂತ ಕೇಳೋ ಥರ. ಆಗ ಆ ಪರ್ಸನ್ನು ಏನಂತ ರಿಪ್ಲೈ ಕೊಡ್ಬೋದು ಅಂತ ಹೇಳಿದ್ರೆ, ನೋಡಿ, ಅವನಿಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಇವ್ರು ಕೇಳ್ತಾ ಇರೋದು. ಆಗ ವೇರ್ ಈಸ್ ದ್ಯಾಟ್, ಎಲ್ಲಿದೆ, ಐ ಆಮ್ ನಾಟ್ ಗೆಟ್ಟಿಂಗ್, ನಂಗೆ ಸಿಗ್ತಾ ಇಲ್ಲ ಅದು. ಆಗ ಮತ್ತೆ ನೀವು ರಿಪ್ಲೈ ಮಾಡ್ಬೋದು, ಇಟ್ ಈಸ್ ಆನ್ ದ ಟೇಬಲ್, ರಿಮೆಂಬರ್ ಎಸ್ಟರ್ಡೇ ಈವ್ನಿಂಗ್ ವೆನ್ ವಿ ವರ್ ಟಾಕಿಂಗ್ ಅಬೌಟ್ ಟುಮಾರೋಸ್ ಟೆಸ್ಟ್. ಆಗ ನೀವು ಅವ್ರನ್ನ ನೆನಪಿಸೋ ಥರ ನೆನಪಿಸ್ಕೋ, ಇಟ್ ಈಸ್ ಆನ್ ದ ಟೇಬಲ್. ಇಲ್ಲಿ ನೀವು ಇಟ್ ವಾಸ್ ಆನ್ ದ ಟೇಬಲ್ ಅಂತಲೂ ಹೇಳ್ಕೊಬೋದು ನೆನಪಿಸ್ಬೇಕಾದ್ರೆ. ಆದರೆ ಈಗ ಇಲ್ಲಿ ನಿಮ್ಗೆ ಗೊತ್ತಿದೆ ಅಲ್ಲೇ ಇದೆ ಅಂತ, ಹಾಗಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನಿನ್ನ ಟೇಬಲ್ ಮೇಲೆ ಇದೆ, ನೆನಪು ಮಾಡ್ಕೊ. ನಿನ್ನೆ ಈವ್ನಿಂಗು ಅಂದರೆ ಸಂಜೆ ನಾವು ಮಾತಾಡ್ತಿದ್ವಲ್ಲ ಟುಮಾರೋ, ನಾಳಿನ ಟೆಸ್ಟ್ ಬಗ್ಗೆ, ನೆನಪಿಸ್ಕೊ, ಅಲ್ಲೇ ಇದೆ ಅಲ್ವಾ ಅಂಥೇಳಿ ಮಿಕ್ಕಿದ ಕನ್ನಡದಲ್ಲಿ ಮಾತಾಡ್ಬಿಡಿ. ಯಾಕಂದರೆ ಇನ್ನು ಬೇರೆ ಟೆನ್ಸ್ ಹೇಳ್ಕೊಟ್ಟಿಲ್ವಲ್ಲ, ಹಾಗಾಗಿ ಮಿಕ್ಕಿದ ಕನ್ನಡದಲ್ಲಿ ಮಾತಾಡಿದ್ರೆ ಒಂದಷ್ಟು ಉದ್ದುದ್ದನೇ ಸೆಂಟೆನ್ಸು ನೀವು ಕಲ್ತಂಗೂ ಆಗುತ್ತೆ, ಮಾತಾಡ್ದಂಗೂ ಆಗುತ್ತೆ. ಲಾಸ್ಟ್ ಒನ್, ರಿಮೆಂಬರ್ ಒನ್ಸ್ ಅಗೇನ್ ಆ್ಯಂಡ್ ಗೆಟ್ ಇಟ್ ಅಂತ ಮತ್ತೆ ನಾವು ಕಂಟಿನ್ಯೂ ಮಾಡೋದು. ಇನ್ನೊಂದು ಸಲ ನೆನಪಿಸ್ಕೊ ಮತ್ತೆ ತೊಗೊಂಡು ಹೋಗು ಅಂಥೇಳಿ ಹೇಳಿ ಕಳಿಸೋದು. ಇದು ಸಿಚುವೇಶನ್ 1. ಸುಮ್ಮನೆ ನಾವೇ ಒಂದು ಇಮೇಜನ್ ಮಾಡಿಕೊಂಡು, ಅಥವಾ ನೀವು ಇದನ್ನು ರಿಯಲ್ ಟೈಮಲ್ಲಿ ಈ ಥರ ಸಂದರ್ಭಗಳು ಬಂದಾಗ, ನಾನಿಲ್ಲಿ ಬುಕ್ಗೆ ಅಪ್ಲೈ ಮಾಡಿದ್ದೀನಿ, ನೀವು ಇದನ್ನು ಯಾವುದಕ್ಕೆ ಬೇಕಾದರೂ ಅಪ್ಲೈ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಸಿಚುಯೇಷನ್ 2. ಸುಮ್ಮನೆ ನಾನೇ ಒಂದು ಸ್ಟೋರಿ ಥರ, ರಿಯಲ್ ಟೈಮ್ ಸ್ಟೋರಿ ಥರ ಕ್ರಿಯೇಟ್ ಮಾಡಿರೋದು ಸಿಚುಯೇಷನ್ನ. ಅಲ್ಲಿ ಏನೇನು ಸಂಭಾಷಣೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಲಾಸ್ಟ್ ವೀಕ್ ಐ ವಾಸ್ ಟೂ ಬ್ಯುಸಿ. ನಮಗೆ ನಾವೇ ಹೇಳ್ಕೊಳ್ಳೋ ಥರ, ಅಯ್ಯೋ ಲಾಸ್ಟ್ ವೀಕ್ ನಾನು ತುಂಬ ಬ್ಯುಸಿ ಇದ್ದೆ. ಬಿಕಾಸ್ ಏಕೆಂದರೆ ಐ ವಾಸ್ ಕಂಪ್ಲೀಟಿಂಗ್ ಮೈ ಪ್ರಾಜೆಕ್ಟ್, ನಾನು ನನ್ನ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಿದ್ದೆ. ದಿಸ್ ವೀಕ್ ಐ ಆಮ್ ಫ್ರೀ, ಈ ವೀಕು ನಾನು ಫ್ರೀ ಇದ್ದೀನಿ. ಪ್ಲ್ಯಾನಿಂಗ್ ಟು ಗೋ ಮ್ಯಾಂಗ್ಳೂರ್ ಬೀಚ್ ವಿತ್ ಮೈ ಪ್ಯಾರೆಂಟ್ಸ್. ನೋಡಿ, ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಮ್ಯಾಂಗ್ಳೂರ್ ಬೀಚ್ಗೆ ಹೋಗೋಣ ಅಂತೇಳಿ ನನ್ನ ಪ್ಯಾರೆಂಟ್ಸ್ ಜೊತೆಗೆ. ನೋಡಿ ಎಷ್ಟು ಉದ್ದನೇ ಸೆಂಟೆನ್ಸ್ ಆಯಿತು. ಫಸ್ಟ್ ಥಿಂಗ್, ನಾನು ನಿಮಗೆ ಅಟ್ ದ ಬಿಗಿನಿಂಗ್ ಏನೇನು ಪುಟ್ಟ ಸೆಂಟೆನ್ಸ್, ಕಮ್ ಹಿಯರ್, ಗೋ ದೇರ್, ರೈಟ್ ದ್ಯಾಟ್, ಈ ಥರದ್ದೆಲ್ಲ ಹೇಳ್ಕೊಟ್ಟಿದ್ನಲ್ಲ. ಅದಾದಮೇಲೆ ಪ್ರೆಸೆಂಟ್ ಕಂಟಿನ್ಯೂಸು ಮತ್ತು ಪಾಸ್ಟ್ ಕಂಟಿನ್ಯೂಸ್ ಹೇಳ್ಕೊಟ್ಟಿದ್ನಲ್ಲ, ಇವುಗಳನ್ನೇ ಬಳಸ್ಕೊಂಡು ಮಾಡಿರುವಂಥ ಸೆಂಟೆನ್ಸಸ್. ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಇಟ್ ಈಸ್ ಎ ಚಾನ್ಸ್ ಟು ಲರ್ನ್. ದಟ್ ಈಸ್ ಮೈ ವಿಶ್. ಓಕೆ, ಯಾ. ನೆಕ್ಸ್ಟ್, ಫಸ್ಟ್ ಒನ್ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್, ಅಮರ್, ನಾವು ಇನ್ನೊಬ್ಬರಿಗೆ ಹೇಳೋದು, ಅಮರ್ ಯು ಆಲ್ಸೋ ಕಮ್ ವಿತ್ ಯುವರ್ ಪ್ಯಾರೆಂಟ್ಸ್. ನಿನ್ನ ಪೇರೆಂಟ್ಸ್ ಜೊತೆಗೆ ನೀನು ಬಾ. ವಿ ಆರ್ ಆಲ್ ಪ್ಲೇಯಿಂಗ್ ಟುಗೆದರ್, ನಾವು ಎಲ್ಲರೂ ಆಟ ಆಡೋಣ. ಸೋ ನೈಸ್ ಟು ಇಮ್ಯಾಜಿನ್ನು ಅಂತ ಕೇಳೋದು. ಅಂದರೆ ಇನ್ನು ಅಲ್ಲೋಗಿ ಆಟ ಆಡಿಲ್ಲ, ಮುಂದಕ್ಕಾಗೋದು. ಅದು ಫ್ಯೂಚರ್ ಟೆನ್ಸಲ್ಲಿ ನಾನು ಸೆಂಟೆನ್ಸ್ ಕೊಡಬೇಕಿತ್ತು, ಆದರೆ ಇನ್ನೂ ನಿಮಗೆ ಹೇಳಿಕೊಟ್ಟಿಲ್ಲ. ಹಾಗಾಗಿ ಈ ಥರನೂ ನಾವು ಅಡ್ಜಸ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ಐಡಿಯಾ ಕೊಟ್ಟಿದ್ದೀನಿ. ಓಕೆ, ವಿ ಆರ್ ಆಲ್ ಪ್ಲೇಯಿಂಗ್ ಟುಗೆದರ್, ನಾವೆಲ್ಲ ಆಟ ಆಡ್ತಿರ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಅಥವಾ ನೆನಪಿಸ್ಕೊಳ್ಳಿಕ್ಕೆ ಅಂತ ಹೇಳೋದು. ಇಲ್ಲಿ ಟಿಕ್ ಹಾಕ್ಬಿಟ್ಟು ಅದನ್ನು ತೆಗಿತೀನಿ, ಯಾಕಂದರೆ ಸೆಂಟೆನ್ಸ್ ನಿಮಗೆ ಕಾಣಬೇಕಲ್ವಾ. ಥರ್ಡ್ ಒನ್, ಹಂಗೆ ನಾವೇ ಕಂಟಿನ್ಯೂ ಮಾಡೋದು. ಮೈ ಆಫೀಸ್ ಪೀಪಲ್ ಆರ್ ಆಲ್ಸೋ ಕಮ್ಮಿಂಗ್. ಟ್ರಾನ್ಸ್ಪೋರ್ಟೇಷನ್, ಫುಡ್ ಅರೇಂಜ್ಮೆಂಟ್ ಆ್ಯಂಡ್ ಅಕಾಮಿಡೇಷನ್, ಎವ್ರಿಥಿಂಗ್ ಈಸ್ ರೆಡಿ, ನೋ ನೀಡ್ ಟು ವರಿ ಅಂತ ಹೇಳೋದು. ಅಂದರೆ ಮತ್ತೆ ನಾನು ಕಂಟಿನ್ಯೂ ಮಾಡೋದು ಅಮ್ಮರ ಜೊತೆಗೇ. ನನ್ನ ಆಫೀಸ್ ಪೀಪಲ್ಲು ಅಂದರೆ ಕಲೀಗ್ಸೂ ಬರ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಬೇಕು ಅಲ್ವಾ ನಾವು ಹೋಗಲಿಕ್ಕೆ, ಫುಡ್ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಅಕಾಮಿಡೇಷನ್ ಅಲ್ಲಿ ಇಳ್ಕೊಳ್ಳೋಕ್ಕೆ ಸ್ಥಳ ಬೇಕು. ಅಮರ್ಗೆ ಹೇಳೋ ಥರ ಅದೆಲ್ಲ ಅರೇಂಜ್ ಆಗಿಬಿಟ್ಟಿದೆ. ನೋ ನೀಡ್ ಟು ವರಿ, ನೀನೇನು ವರಿ ಮಾಡಬೇಕಾಗಿಲ್ಲ ಅಂಥೇಳಿ ಮತ್ತೆ ಅಮರ್ ಜೊತೆಗೇ ಸೆಂಟೆನ್ಸ್ ಕಂಟಿನ್ಯೂ ಮಾಡೋದು. ಲಾಸ್ಟ್ ಸೆಂಟೆನ್ಸು, ಆಫನ್ ವಿ ನೀಡ್ ಚೇಂಜ್ ಟು ರಿಲ್ಯಾಕ್ಸ್ ಅವರ್ ಸೆಲ್ಸ್ ಅಂತ ಹೇಳೋದು. ಅಂದರೆ ಆವಾಗವಾಗ ನಮಗೂ ಚೇಂಜಸ್ ಅನ್ನೋದು ಬೇಕು. ಏನಕ್ಕೆ? ನಮ್ಮನ್ನು ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ, ನಮ್ಮ ಬ್ಯುಸಿಯಾದ ವರ್ಕ್ ಲೈಫಿಂದ ಅನ್ನೋ ಮೀನಿಂಗ್ ಕೊಡುತ್ತೆ. ಐ ಹೋಪ್ ಸಿಚುಯೇಷನ್ 2 ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇದೇ ಥರ ನೀವು ಸಹ ದಯವಿಟ್ಟು ಬಳಸಲಿಕ್ಕೆ ಪ್ರಯತ್ನ ಪಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಫ್ಲೋ ಅಲ್ಲಿ ನಿಮಗೂ ಒಂಥರ ಖುಷಿಯಾಗುತ್ತೆ. ನಾನು ಇಷ್ಟು ಲಾಂಗ್ ಸೆಂಟೆನ್ಸ್ ಮಾಡೋದು ಕಲ್ತಿದ್ದೀನಿ ಅಂಥೇಳಿ.
ಇನ್ನು ಎಲ್ಲ ಟೆನ್ಸು ಕಲ್ತ್ಕೊಂಡ್ಬಿಟ್ರಂತೂ ಇನ್ನೂ ಸುಲಭ ಆಗುತ್ತೆ ನಿಮಗೆ. ಸಿಚುಯೇಷನ್ 3 ಇಲ್ಲಿ ನಾವು ಮಾತಾಡೋ ಥರ ಯಾರ ಹತ್ರ? ಅಶ್ವಿನ್ ಥರ. ಹಾಯ್ ಅಶ್ವಿನ್, ಹೌ ಆರ್ ಯು? ನಾವು ಕೇಳ್ತಾ ಇರೋದು ಅಲ್ಲೋ ಅಶ್ವಿನ್, ಅವನು ಯಾರೋ ಸಿಗ್ತಾನೆ ಅಶ್ವಿನ್ ಅನ್ನೋರು. ಹೌ ಆರ್ ಯು ಅಂತ ಕೇಳೋದು, ಹೇಗಿದೆಯಾ? ವೇರ್ ವರ್ ಯು ವರ್ಕಿಂಗ್ ಲಾಸ್ಟ್ ಇಯರ್? ಲಾಸ್ಟ್ ಇಯರು ಅಂದರೆ ಹೋದ ವರ್ಷ ಎಲ್ಲಿ ವರ್ಕ್ ಮಾಡ್ತಿದ್ದೆ? ಆಗ ಅಶ್ವಿನ್ ಆನ್ಸರ್ ಮಾಡ್ತಾನೆ, ಐ ವಾಸ್ ವರ್ಕಿಂಗ್ ಇನ್ ಕ್ಯಾಲ್ಕಟಾ. ನೋಡಿ, ಅವನು ಹೇಳ್ಕೊಳ್ಳೋದು ಅವನಿಗೆ, ಈ ಗ್ರೀನ್ ಕಲರಲ್ಲಿ ಇದೆಯಲ್ಲ ಅದು. ಐ ವಾಸ್ ವರ್ಕಿಂಗ್ ಇನ್ ಕ್ಯಾಲ್ಕಟಾ. ನೌ ಅಂದರೆ ಈಗ, NOW ನೌ ಅಂದರೆ ಈಗ. ಐ ಆಮ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಿರೋದು. ಮೈ ಪೇರೆಂಟ್ಸ್ ಆರ್ ಟಿಲ್ ದೇರ್ ಓನ್ಲಿ. ನೋಡಿ, ನನ್ನ ಪೇರೆಂಟ್ಸ್ ಇನ್ನೂ ಕ್ಯಾಲ್ಕಟಾದಲ್ಲೇ ಇದ್ದಾರೆ, ಅಲ್ಲೇ ಇದ್ದಾರೆ ಅನ್ನೋ ಥರ ಹೇಳೋದು. ಐ ಆಮ್ ಪ್ಲ್ಯಾನಿಂಗ್ ಟು ಶಿಫ್ಟ್ ದೆಮ್ ಆಲ್ಸೋ ಹಿಯರ್. ಸೊ ಅಲ್ಲಿ ಹೇಳೋದು ಅವ್ನ ಫ್ರೆಂಡ್ಗೆ ಹೇಳ್ತಾ ಇದ್ದಾನೆ, ಅಂದರೆ ನಮಗೆ ಅಂತಲೇ ತಿಳ್ಕೊಳ್ಳಿ, ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿಗೇ. ಯಾವಾಗ? ಇನ್ ದ ನೆಕ್ಸ್ಟ್ ಮಂತಲ್ಲಿ ಅವ್ರಿಗೂ ನಾನು ಶಿಫ್ಟ್ ಮಾಡ್ಕೋತೀನಿ ನನ್ನ ಜೊತೆಯಲ್ಲೇ ಇರೋ ಥರ. ದೇ ಆರ್ ಆಲ್ಸೋ ಹ್ಯಾಪಿ ಟು ಸ್ಟೇ ವಿತ್ ಮೀ. ಅವ್ರಿಗೂ ತುಂಬ ಖುಷಿಯಾಗುತ್ತೆ ನನ್ನ ಜೊತೆ ಸ್ಟೇ ಮಾಡಲಿಕ್ಕೆ ಅಂತ ಹೇಳೋ ಥರ. ಆಗ ನಾವು ಮತ್ತೆ ಅವನಿಗೆ ರಿಪ್ಲೈ ಮಾಡೋ ಥರ ಅಶ್ವಿನ್ಗೆ, ಹೋ ಇಸ್ ಇಟ್ ಈಸ್ ರಿಯಲಿ ಎ ಗುಡ್ ಐಡಿಯಾ, ಡೂ ಲೈಕ್ ದಟ್ ಓನ್ಲಿ, ಅಥವಾ ಡೂ ಇಟ್ ಅಂತಲೇ ಹೇಳ್ಬೋದು. ನಾವು ಹೇಳೋದು ಅವನಿಗೆ, ಹೌದಾ, ನಿಜವಾಗ್ಲೂ ಒಳ್ಳೆ ಐಡಿಯಾ ಮಾಡಿದ್ಯಪ್ಪ, ಡೂ ಲೈಕ್ ದಟ್ ಓನ್ಲಿ, ಅದೇ ಥರ ಮಾಡು. ಕನ್ವೆ ಮೈ ವಿಶಸ್ ಟು ಯುವರ್ ಪ್ಯಾರೆಂಟ್ಸ್. ಕನ್ವೆ ಮಾಡು ಅಂದರೆ ನನ್ನ ನಮಸ್ಕಾರಗಳು ತಿಳಿಸು, ಅಥವಾ ನಾನು ಕೇಳಿದೆ ಅಂತ ಹೇಳು ಅಂತ ಹೇಳ್ತೀವಲ್ಲ, ಯಾವ ಥರ ಮೀನಿಂಗ್ ಆದರೂ ಬರುತ್ತೆ. ಕನ್ವೆ ಮೈ ವಿಶಸ್ ಟು ಸೋ ಆ್ಯಂಡ್ ಸೋ ಅಂತ ಹೇಳಿದ್ರೆ ಅಂಥೇಳಿ ಸಿ ಯು ಗುಡ್ ಬೈ ಅಂತ ಹೇಳೋದು. ಅರ್ಥ ಆಗಿದೆ ಅನಿಸುತ್ತಲ್ಲ? ಈ ಥರ ನೀವು ಸಿಚುಯೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಬಟ್ ನಿಮ್ಮ ಸರೌಂಡಿಂಗಲ್ಲಿ ಏನೇನು ನಡೆಯುತ್ತೋ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡಿ ಈ ಥರ ಮಾಡೋದನ್ನು ಕಲಿತಾ ಹೋದರೆ ನಿಮಗೆ ಬಹಳ ಸುಲಭ ಆಗುತ್ತೆ. ಓಕೆ, ದಯವಿಟ್ಟು